ಈ ಬಿಡದಿ ಟೌನ್ಶಿಪ್ ಇದೆಯಲ್ಲ, ಆ ಬೆಂಗಳೂರು ಪಕ್ಕದಲ್ಲಿ ಬಿಡದಿ ಬರ್ತದೆ. ಅದರ ಟೌನ್ಶಿಪ್ದು ದೊಡ್ಡ ಸುದ್ದಿಯಲ್ಲಿದೆ. ಕಾರಣಪ್ಪ ಅಂತ ಹೇಳಿದರೆ, ಬಿಡದಿ ಟೌನ್ಶಿಪ್ಪು ಸದ್ಯಕ್ಕೆ ಇಂಪಾರ್ಟೆಂಟ್ ಅಲ್ಲ. ಅದು ಕುಮಾರಸ್ವಾಮಿ ಇದ್ದಾಗಲೇ ಅದು ನೋಟಿಫಿಕೇಷನ್ ಆಗಿತ್ತದು. ಈಗ ರಾಜಕೀಯ ಅಸ್ತಿತ್ವದ ಪ್ರಶ್ನೆ. ಒಂದು, JDSನ ಬೆನ್ನೆಲುಬು ಏನಿದೆ ಒಕ್ಕಲಿಗರು, ಅವರ ಅಸ್ತಿತ್ವವನ್ನು ಅಲ್ಲಿ ಉಳಿಸ್ಕೋಬೇಕು ಅನ್ನೋದು ಒಂದು. ಆಮೇಲೆ ಒಕ್ಕಲಿಗರೇ ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಯಾರು DK ಶಿವಕುಮಾರ್ ಅವರು. ಅಲ್ಲಿ ಕಾಂಗ್ರೆಸ್ಸಿನ ಅಸ್ತಿತ್ವವನ್ನು ವಿಸ್ತರಣೆಗೊಳಿಸಬೇಕು ಅನ್ನೋದೇ ಕಾರ್ಯಕ್ರಮ. ಈ ಎರಡೂ ಸಂಘರ್ಷ ಇದೆ ವಿನ ಅಲ್ಲಿ BJP ಪಾತ್ರ ಇಲ್ಲ. ಯಾಕಂದರೆ BJP ಅಸ್ತಿತ್ವ ಇಲ್ಲ ಅಲ್ಲಿ. ಆ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ರಾಜಕೀಯ ಇದೆ. ಅದು ಸುಮಾರು 500 ಎಕರೆ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ಸರ್ಕಾರ ವಶಪಡಿಸ್ಕೊಳ್ತಾ ಇದೆ. ಅಂದರೆ ಅವರಿಗೆ ಪರಿಹಾರವನ್ನು ಕೊಟ್ಟು ಅಂತಕ್ಕಂಥ ಮಾಹಿತಿ ಇದೆ. ನಿಜವಾಗಲೂ ಕೂಡ ಫಲವತ್ತಾಗಿರ್ತಕ್ಕಂಥ ಭೂಮಿ ಇದ್ದರೆ ಅದರದ್ದು ಅಸೆಸ್ಮೆಂಟ್ ಆಗಬೇಕು ಕೃಷಿ ಇಲಾಖೆಯಿಂದ, ನಂಬರ್ 1. ಆಮೇಲೆ ಅಲ್ಲಿರ್ತಕ್ಕಂಥ ರೈತರೇ ಒಂದು ಸ್ವಇಚ್ಛೆಯಿಂದ ಕೊಡ್ತಾ ಇದ್ದರೆ ಅದನ್ನು ತಗೋಬೋದು ಅಂತಕ್ಕಂಥ ಒಂದು ವಿಚಾರ. ಬಟ್ ಎಲ್ಲ ಏನು ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೋಬೇಕು ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು. ಇಲ್ಲದೇ ಇದ್ದರೆ ಸುಮ್ಮನೆ ಇದು ಟೈಮ್ ವೇಸ್ಟ್ ಆಗುತ್ತೆ. ಅದೇನೋ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಫಾರ್ ರೂರಲ್ ಏರಿಯಾ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಹಿಂದೆ. ಅಂದರೆ ಗ್ರಾಮೀಣ ಪ್ರದೇಶಗಳಿಗೆ ನಗರ ಪ್ರದೇಶಗಳ ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ಅದನ್ನು ಗಮನದಲ್ಲಿಟ್ಕೊಂಡು ಇದು ಬೇಗ ಒಂದು ಪರಿಹಾರವನ್ನು ಕಾಣಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಇದು 326ನೇ ವಾರದ ಸಂಚಿಕೆ. ಎಲ್ಲರಿಗೂ ಶುಭವಾಗಲಿ. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಇವತ್ತಿನ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.